ಬಟ್ ಈ ಘಟನೆಯನ್ನು ನೋಡಿರೋರು ನಿಜವಾಗ್ಲೂ 400 ಕೋಟಿ ರೂಪಾಯಿ ಯಾರ್ದು ಇದು ಬಗ್ಗೆ ಬೇರೆ ಯಾವುದೇ ಮಾಹಿತಿ ತಿಳಿಸಿರೋದಿಲ್ಲ. ಸೊ ಮಾಹಿತಿಯನ್ನು ಫರ್ದರ್ ಆಗಿ ಇದರಲ್ಲಿ ಹಿಯರ್ಸೆ ಮಾತ್ರ ಇರ್ತದೆ. ಬಾಯಿ ಮಾತಲ್ಲಿ ಒಬ್ಬರ ಕಡೆಯಿಂದ ಒಬ್ಬರ ಕಡೆಯಿಂದ ಪೊಲೀಸಲ್ಲಿ FIR ಮಾಡೋದಕ್ಕೆ ಬರೋದಿಲ್ಲ. ಯಾರೋ ಒಬ್ಬರ ಒಂದು ಘಟನೆ ಬಗ್ಗೆ FIR ಮಾಡಬೇಕಂದ್ರೆ ಯಾರೋ ಒಬ್ಬರು ನೋಡಿರಬೇಕು, ಇಲ್ಲ ಅದ್ರ ಬಗ್ಗೆ ಅಟ್ಲೀಸ್ಟ್ ಇನ್ಸಿಡೆಂಟ್ ಆದಮೇಲೆ ಅವ್ರು ನೋಡಿರಬೇಕು. ಸೊ ಅದಕ್ಕಾಗಿ ನಾವು ಮತ್ತು ನಮ್ಮ ಪೊಲೀಸರನ್ನು ಖಾನಾಪುರ ಸಬ್ ಇನ್ಸ್ಪೆಕ್ಟರ್ MB ಬ್ರದರ್ ಅವರನ್ನು ನಾವು ನಾಸಿಕ್ ರೂರಲ್ ಡಿಸ್ಟಿಕ್ ಕಳಿಸಿ ಅಲ್ಲಿ SIT ಟೀಮ್ ಅವ್ರ ಕಡೆ ಮಾತಾಡಿ ಮಾಹಿತಿ ಯಾವುದು ಇರ್ತದೆ ಅಂದರೆ ಹೇಳೋ ಸಂದರ್ಭದಲ್ಲಿ ಅವರಿಗೆ ವಿಚಾರಣೆ ನಡೆಸ್ತಾ ಇದ್ವಿ. ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಹೇಳಿದ್ದಾರೆ. ಎರಡು ಏನಾಗಿದೆ, ಸಂದೀಪ್ ದತ್ತಾ ಪಾಟೀಲನ್ನು ಮತ್ತು ನಾವು ಹೋಗಿ ವಿಚಾರಣೆ ಮಾಡಿದ್ವಿ. ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇಲ್ಲ ಸರ್, ನನಗೆ ಇಂತಾಗ ಹೇಳಿದ್ದಾರೆ 400 ಕೋಟಿ ರೂಪಾಯಿ ನೀವು ತೊಗೊಂಡಿದ್ದೀರಿ, ನಿಮಗೆ ಗೊತ್ತಿದೆ ಅಂದರೆ ಹೇಳಿ ನನ್ನನ್ನು ಹೊಡೆದಿದ್ದಾರೆ. ಬಟ್ ಅದು ಬಿಟ್ಟು ಅದ್ರ ಬಗ್ಗೆ ನನಗೆ ಯಾವುದು ಮಾಹಿತಿ ಇಲ್ಲ ಅಂದರೆ ಅವನು ಹೇಳಿರ್ತಾನೆ. ಸೊ ಇದು ಬಗ್ಗೆ ಒಂದು ವೇಳೆ ನಮ್ಮ ನಾಸಿಕ್ ರೂರಲ್ ಡಿಸ್ಟಿಕ್ ಅವರು ಮಾಹಿತಿ ಕೊಡುವ ಸಂದರ್ಭದಲ್ಲಿ ನಾವು FIR ಮಾಡ್ತೀವಿ. ಒಂದು ವೇಳೆ ತನಿಖೆಗೆ ಯಾವುದೇ ಸಹಕಾರ ಬೇಕು ಸಂದರ್ಭದಲ್ಲಿ ಸಂಪೂರ್ಣ ಸಹಕಾರ ಕೊಡೋದಕ್ಕೂ ರೆಡಿ ಇದ್ದೀವಿ. ಸೊ BNSS ಪ್ರಕಾರ 198 ಪ್ರಕಾರ ಒಂದು ಅಫೆನ್ಸ್ ಯಾರು ತನಿಖೆ ಮಾಡಬಹುದು ಅಂದರೆ ಪ್ರಶ್ನೆ ಬರುವಾಗ ಉದಾಹರಣೆಗೆ ಒಂದು ರಾಬರಿ ಇಲ್ಲ ಡೆಕಾಯಿಟಿ ಆಗೋ ಸಂದರ್ಭದಲ್ಲಿ ಪ್ರಿಪ್ರೇಷನಲ್ಲಿ ಶುರುವಾಗುತ್ತದೆ ಅಫೆನ್ಸ್. ಮಹಾರಾಷ್ಟ್ರನಲ್ಲಿಂದ ಈ ಗಾಡಿಯನ್ನು ರಾಬರಿ ಮಾಡಬೇಕಂದ್ರೆ ಒಂದು 10 ಜನ ಸೇರಿ ಅಲ್ಲಿಂದ ಫಾಲೋ ಮಾಡ್ಕೊಂಡು ಬಂದು ಕರ್ನಾಟಕದಲ್ಲಿ ಬಂದು ಇಲ್ಲಿ ರಾಬರಿ ಆಗೋ ಸಂದರ್ಭದಲ್ಲಿ ಪ್ಲೇಸ್ ಆಫ್ ಅಫೆನ್ಸ್ ಘಟನೆ ಆಗಿರುವ ಸ್ಥಳ ಅಂದರೆ ಹೇಳೋದು ಕರ್ನಾಟಕನೂ ತೊಗೊಳ್ಬೋದು, ಮಹಾರಾಷ್ಟ್ರನೂ ತೊಗೊಳ್ಬೋದು. ಇಲ್ಲಿ ಬರುವ ಎಂಟೈರ್ ಜುರಿಸ್ಟಿಕ್ಷನಲ್ಲಿ ಯಾವ ಸ್ಟೇಷನಲ್ಲಿ ಬೇಕಾದರೂ ಅದು ವಿಚಾರಣೆಯನ್ನು ನಡೆಸೋದಕ್ಕೂ ಮತ್ತು ಕೋರ್ಟಲ್ಲಿ ಟ್ರಯಲ್ ನಡೆಸೋದಕ್ಕೂ ಜುರಿಸ್ಟಿಕ್ಷನಲ್ಲಿ ಈ ಯಾವ ಜುರಿಸ್ಟಿಕ್ಷನ್ ಬೇಕಾದ್ರೂ ತೊಗೊಳ್ಬೋದು. ಖಾನಾಪುರ ತೊಗೊಳ್ಬೋದು, ನಾಸಿಕ್ ತೊಗೊಳ್ಬೋದು, ಮಧ್ಯದಲ್ಲಿರುವ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲಿ ತೊಗೊಳ್ಬೋದು, ಅವಕಾಶ ಇರುತ್ತದೆ. ಈಗ SIT ಟೀಮ್ ಅವರು ಈ ಘಟನೆ ಬಗ್ಗೆ ಎಲ್ಲಿ ಶುರುವಾಗಿ ಎಲ್ಲಿ ಎಂಡ್ ಆಗಿದೆ ಅಂದರೆ ಒಂದು ವೇಳೆ ಮಹಾರಾಷ್ಟ್ರನಲ್ಲಿ ಶುರುವಾಗಿರೋ ಸಂದರ್ಭದಲ್ಲಿ ಅವರೇ FIR ಅನ್ನು ದಾಖಲೆ ಮಾಡಿ ಸಂಪೂರ್ಣ ವಿಚಾರಣೆ ಮಾಡುವುದಕ್ಕೆ ತಯಾರಿ ಮಾಡಬಹುದು. ಯಾಕೆ ಮಹಾರಾಷ್ಟ್ರ ಪೊಲೀಸ್ ಅರೆಸ್ಟ್ ಮಾಡಿದಂಥ 5 ಜನ ಆರೋಪಿಗಳಿಗೆ ನಮ್ಮ ಬೆಳಗಾವಿ ಅಂದರೆ ಕರ್ನಾಟಕ ಪೊಲೀಸರು ವಿಚಾರಣೆಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತ SIT? ಸೊ ಒಂದು ವೇಳೆ ಇಂಟ್ರಾಗೇಷನ್ ಮಾಡುವಾಗ ಜನರಲಿ ನಾವು ಎಲ್ಲ ಮಾಹಿತಿಯನ್ನು ಶೇರ್ ಮಾಡಲ್ಲ. ತನಿಖೆ ಸಂಪೂರ್ಣ ಆಗೋದು ಬರೀ ಶೇರ್ ಮಾಡಲ್ಲ. ಇನ್ಫಾರ್ಮೇಷನ್ ಲೀಕ್ ಆಗೋ ಸಂದರ್ಭದಲ್ಲಿ ಅದು ಇನ್ವೆಸ್ಟಿಗೇಷನ್ ಅಫೆಕ್ಟ್ ಮಾಡಬಹುದು. ಇದರಲ್ಲಿ ಒಂದು ವೇಳೆ ಘಟನೆ ಆಗಿರೋ ಸಂದರ್ಭದಲ್ಲಿ ಅದು